ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತನ ನೋವು. ಕುಟುಂಬದ ಕಡೆ ಗಮನ ಹರಿಸಿ ಎಂದು ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಫಿರೋಜ್ ಬಿಎಸ್ ರವರ ಕರೆ. ವರದಿ ಇಂಡಿ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಹಿರ್ ಸಂಘ ಗ್ರಾಮದ ನಿವಾಸಿಯಾದ ಶ್ರೀಯುತ ಫಿರೋಜ್ ಬಿಎಸ್ ರವರು ಡಿಎಡ್ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪಡೆದಿದ್ದರು. ನಿರುದ್ಯೋಗ ಮತ್ತು ಅನಾರೋಗ್ಯದಿಂದ ಸಂಕಷ್ಟದ ಜೀವನ ನಡೆಸುತ್ತಿರುವುದಾಗಿ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಪಕ್ಷಕ್ಕಾಗಿ ಹಗಲು ರಾತ್ರಿ ಶ್ರಮಿಸಿ ಸುಮಾರು 1.30 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸಂಘಟಿಸಿ ಜನತಾ ಪರಿವಾರದ ಬಲವರ್ಧನೆಗೆ ಶ್ರಮಿಸಿದ್ದರೂ ಪಕ್ಷದಿಂದ ಯಾವುದೇ ರೀತಿಯ ಬೆಂಬಲ ಅಥವಾ ನೆರವು ದೊರೆಯಲಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಅಲ್ಲದೆ ಯಾವುದೇ ನಾಯಕರು ಅಥವಾ ಶಾಸಕರಿಂದಲೂ ತಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಸಿಕ್ಕಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ದುಡಿಯುವ ಅನೇಕ ಕಾರ್ಯಕರ್ತರಿಗೆ ಎಲ್ಲ ಪಕ್ಷಗಳಲ್ಲೂ ಅನ್ಯಾಯವಾಗುತ್ತಿದೆ. ಆದ್ದರಿಂದ ಕಾರ್ಯಕರ್ತರು ಎಚ್ಚೆತ್ತುಕೊಂಡು ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳದೆ ಕುಟುಂಬದ ಕಡೆ ಹೆಚ್ಚು ಗಮನ ನೀಡಿ ತಮ್ಮ ಭವಿಷ್ಯವನ್ನು ಸುಧಾರಿಸಿಕೊಳ್ಳಬೇಕು ಎಂದು ಫಿರೋಜ್ ಬಿಎಸ್ ಸಲಹೆ ನೀಡಿದ್ದಾರೆ. ತಮ್ಮ ವೈಯಕ್ತಿಕ ಅನುಭವ ಮತ್ತು ನೋವನ್ನ ಹಂಚಿಕೊಂಡು ಅವರು ರಾಜಕೀಯದ ಕಾರ್ಯಕರ್ತರ ಜೀವನ ಮತ್ತು ಭವಿಷ್ಯದ ಬಗ್ಗೆ ಗಂಭೀರವಾಗಿ ಚಿಂತಿಸುವಂತೆ ಕರೆ ನೀಡಿದರು. ನಮಸ್ಕಾರ ಸ್ನೇಹಿತರೆ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ನನಗೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ತಲೆ ಕೋಮಕ್ಕೆ ಹೋಗಿದಂಗೆ ಆಗ್ತಾಯಿದೆ. ಮಾತನಾಡೋಕ್ಕೆ ಶಕ್ತಿ ಇಲ್ಲ. ಭಾಳ ಅಂದರೆ ಭಾಳ ಸಂಕಟ ಇದೆ, ತ್ರಾಸು. ಆತ್ಮೀಯ ಸ್ನೇಹಿತರೆ, ಪರಿಸ್ಥಿತಿ ಹೇಗಾಗಿದೆ ಅಂದರೆ ಹೇಳ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿಗೆ ಒಳಗಾಗಿದ್ದೀವಿ. ಡಿ.ಎಡ್, ಡಿಗ್ರಿ, ಮಾಸ್ಟರ್ ಡಿಗ್ರಿ ಪಡೆದ್ರೂ ಕೂಡ ಉದ್ಯೋಗ ಇಲ್ಲದೆ ಸಾಯ್ತಾ ಇದ್ದೀವಿ. ಸ್ಥಳೀಯ ಶಾಸಕರುಗಳಿಗೆ ಭೇಟಿ ಮಾಡಿ ಪರಿಹಾರ ಕೇಳಿದ್ರೆ ಚಿಕಿತ್ಸೆಗಾಗಿ ದಿನ ಸಾಯೋರ್ಗೆ ಅಳವ್ರು ಯಾರು ಅಂತ ಕೇಳ್ತಾರೆ. 2006-07ರಿಂದ JDS ಅಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿದ್ರು ಕೂಡ ಯಾವುದೇ ನಾಯಕರು ತಿರುಗಿ ನೋಡದೆ ನಮ್ಮನ್ನು ಕಡೆಗಣಿಸಿದ್ರು. ಒಂದು ಮಾತು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಯಾರ ಜೀವನದಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಒಂದು ಮಾತು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರತಿಷ್ಠೆಗೋಸ್ಕರ ನಾಯಕರು 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 ಅಂತ ದುಂಬಾಲು ಬಿದ್ದು ಅವ್ರಿಗೋಸ್ಕರ ಜೀವನ ಹಾಳು ಮಾಡ್ಕೋಬೇಡಿ. ಇವತ್ತು ಸಂಬಂಧಿಕರು, ಸಹೋದರತ್ವ, ಸ್ನೇಹ ಯಾವುದು ಶಾಶ್ವತ ಅಲ್ಲ. ದುಡ್ಡು ಹೊಂದಿದ್ರೆ ಎಲ್ಲವೂ ಕೂಡ ಬರುತ್ತೆ. ದುಡ್ಡು ಇಲ್ಲಾಂದರೆ ಮನುಷ್ಯನಿಗೆ ಯಾವುದೂ ಬೆಲೆ ಇಲ್ಲ. ಪರಿಸ್ಥಿತಿ ಕೈ ಮೀರೋ ಮುಂಚೆ ಎಲ್ಲರೂ ಎಚ್ಚೆತ್ಕೊಳ್ಳಿ. ದುಡ್ಡು ಮಾಡಿರಿ, ಯಾವುದೇ ರೀತಿಯಲ್ಲಾದರೂ ದುಡ್ಡು ಮಾಡಿರಿ. ನಾನು ಹೇಳೋದಿಷ್ಟೇ, ದುಡ್ಡಿಲ್ಲ ಅಂದರೆ ಬೆಲೆ ಇಲ್ಲ. JDS ಅಲ್ಲಿರಿ, ಕಾಂಗ್ರೆಸ್ನಲ್ಲಿರಿ, BJPಯಲ್ಲಿರಿ, ನಮ್ಮ ನಾಯಕರು ಅಂತ ದುಂಬಾಲು ಬೀಳಬೇಡಿ. ಪಕ್ಷದಲ್ಲಿ ಕೆಲಸ ಮಾಡ್ತಿದ್ರು ಕೂಡ ದುಡ್ಡಿಗೋಸ್ಕರ ಕೆಲಸ ಮಾಡಿ. ಮನುಷ್ಯತ್ವ, ಮಾನವೀಯತೆಗೋಸ್ಕರ ಅಲ್ಲ. ಇದು ಕಾಲ ಅಲ್ಲ, ಇದು ಮುಗಿದೋಯ್ತು. ಅದು ಮಾನವೀಯ ಮೌಲ್ಯಗಳ ಕುಸಿತದ ರಾಜಕಾರಣ, ಮುಗಿದೋದ ರಾಜಕಾರಣ. ಇವತ್ತು ದುಡ್ಡಿದ್ರೆ ಎಲ್ಲ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಅಂದ್ರೆ ಇಲ್ಲ. ಆರೋಗ್ಯ ಒಂದು ಸಲ ಕೈ ಕೊಟ್ಟರೆ ಮುಗೀತು. ದುಡ್ಡಿದ್ರೆ ಆರೋಗ್ಯ ಹೇಗಾದರೂ ಚಿಕಿತ್ಸೆ ಪಡ್ಕೊಂಡು ದಕ್ಕಿಸ್ಕೋಬೋದು. ದುಡ್ಡಿಲ್ಲಾಂದರೆ ಏನೂ ಮಾಡ್ಕೊಳಕ್ಕಾಗಲ್ಲ. ಒಂದು ಮಾತು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ದುಡ್ಡು ಮಾಡೋಕ್ಕೆ ನೀವು ಎಲ್ಲ ರೀತಿಯಲ್ಲೂ ಕಮಿಟ್ಮೆಂಟ್ಗೆ ಹೋಗಬೇಡಿ. ಕಮಿಟ್ಮೆಂಟ್ಗೆ ಯಾವುದೇ ಕಾರಣಕ್ಕೂ ಕೈ ಜೋಡಿಸ್ಬೇಡಿ.
ದುಡ್ಡು ಮಾಡಬೇಕು ಅಂತಂದರೆ ದುಡ್ಡು ಮಾಡಬೇಕಷ್ಟೇ. ಯಾವ ಪಕ್ಷದವರು ಯಾರೂ ನಿಮ್ಮ ಮೇಲೆ ಕೈ ಇಡಲ್ಲ, ಯಾರೂ ನಿಮಗೆ ರಕ್ಷಣೆ ಕೊಡಲ್ಲ. ನಿಮ್ಮನ್ನು ಹೋರಾಟಕ್ಕೆ ಮುಂದ್ಬಿಟ್ಟು ಕೇಸ್ಗಳನ್ನು ಹಾಕಿಸ್ತಾರೆ, ಪೊಲೀಸ್ ಸ್ಟೇಷನ್ ಕೇಸ್ಗಳನ್ನು ಹಾಕಿಸಿ ಒಳಗೆ ಒಗಿಸ್ತಾರೆ, ಏನೆಲ್ಲ ಮಾಡ್ತಾರೆ. ಯಾರೂ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಇವತ್ತು ನಾನು ಕರೆ ಕೊಡ್ತಾಯಿದ್ದೀನಿ. ನಾನು ಎಷ್ಟು ದಿನ ಬದುಕಿರ್ತೀನೋ ಇಲ್ಲೋ ಗೊತ್ತಿಲ್ಲ. ಪೂರ್ತಿ ನಾನು ನಿತ್ರಾಣ ಸ್ಥಿತಿಯಲ್ಲಿದ್ದೀನಿ. ಈಗ ಬಹಳ ನಿತ್ರಾಣ ಸ್ಥಿತಿಯಲ್ಲಿದ್ದೀನಿ. ನಿಮ್ಮ ಲೋಕಲ್ ಲೀಡರ್ಗಳ ಹಿಂದೆ ತಿರುಗಾಡಬೇಡ್ರಿ, ರಾಜ್ಯ ನಾಯಕರುಗಳ ಹಿಂದೆ ತಿರುಗಾಡಬೇಡ್ರಿ. ಯಾವುದೇ ಕಾರಣಕ್ಕೂ ಯಾರ ಮೇಲೂ ನೀವು ದಯಾ ದಾಕ್ಷಿಣ್ಯ ಇಟ್ಕೊಳ್ಳೇಬೇಡಿ. ರಾಜಕಾರಣದಲ್ಲಿ ದುಡ್ಡು ಮಾಡಬೇಕಷ್ಟೇ, ದುಡ್ಡು ಮಾಡೋಕ್ಕೆ ಫೀಲ್ಡ್ಗಳನ್ನು ಹುಡುಕೊಳ್ಳಿ ಅಷ್ಟೇ. ಯಾವ ಕಾರ್ಯಕರ್ತರನ್ನ ಯಾರೂ ರಕ್ಷಿಸಂಗಿಲ್ಲ. ಒಂದು ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ಕಿವಿ ಮಾತು. ಈ ನಾಯಕರುಗಳಂತ ಅನಿಸ್ಕೊಂಡು ಏನು ಮೀಡಿಯಾಗಳಲ್ಲಿ ಫೋಸ್ ಕೊಡ್ತಾರಲ್ಲ, ನಾಯಕರಂತ ಹೇಳಿ ಮೀಡಿಯಾದಲ್ಲಿ ಏನು ಫೋಸ್ ಕೊಡ್ತಾರಲ್ಲ, ಈ ನಾಯಕರುಗಳನ್ನು ಮಕ್ಕಳನ್ನು ಬೀದಿಗೆ ತಗೊಂಬನ್ನಿ. ಈ ನಾಯಕರುಗಳ ಮಕ್ಕಳನ್ನು ಬೀದಿಗೆ ತಗೊಂಬನ್ನಿ. ಫಸ್ಟು ಅವ್ರಿಗೆ ಶಾಲ್ ಹಾಕ್ಸ್ರಿ. ಅವ್ರಿಗೆ ಅದು ಏನೇನು ಹೇಳ್ತಾರಲ್ಲ ಅದೆಲ್ಲ ಮಾಡಿ ಅವ್ರ ಮಕ್ಕಳಿಗೆ. ಮೊದಲು ಫಸ್ಟ್ ಅವ್ರ ಮಕ್ಕಳನ್ನ ಬೀದಿಗೆ ತಗೊಂಬನ್ನಿ. ಲೀಡ್ರನ್ನಾಗಿ ಮಾಡೋಕ್ಕೆ ಬಿಡಬೇಡಿ. ಅವ್ರನ್ನೂ ಕಾರ್ಯಕರ್ತರನ್ನಾಗಿ ಬೀದಿಗಿಡಿಸ್ರಿ ಅವ್ರನ್ನ. ಫಸ್ಟು ಯಾರೂ ರಕ್ಷಣೆ ಮಾಡಲ್ಲ. ಯಾವ ಲೀಡ್ರ್ಗಳು ಯಾರನ್ನೂ ರಕ್ಷಣೆ ಮಾಡಲ್ಲ. ಗೊತ್ತಿಲ್ಲ. ದಯವಿಟ್ಟು ನಾನು ಹೇಳೋದಿಷ್ಟೇ, ನೀವು ಹೊರಟಿರೋ ಮಾರ್ಗ ಹೇಗಿರಬೇಕು ಅಂತಂದರೆ ದಯಾ ದಾಕ್ಷಿಣ್ಯವಿಲ್ಲದ ಮಾರ್ಗ ಆಗಿರಬೇಕು. ದಯವಿಟ್ಟು ಯಾರಿಗೂ ಅಮ್ಮ, ಕಾಕ, ಬಾಬಾ, ಯಪ್ಪ, ಎಣ್ಣ ಹೋಯ್ತು ಕಾಲ. ದುಡ್ಡು ಮಾತ್ರ ಮಾಡ್ಕೊಳ್ತಕ್ಕಂಥ ಇದಕ್ಕೆ ಹೋಗ್ಬಿಡಿ ನೀವು. ನಾನೇನು ಮಾತಾಡ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ, ಪ್ರಜ್ಞೆ ಇಲ್ಲ ನನಗೆ. ಸ್ಥಿಮಿತತೆ ಕಳ್ಕೊಂಡಿದ್ದೀನಿ, ಮೆದುಳಿನ ಸ್ಥಿಮಿತತೆ ಕಳ್ಕೊಂಡಿದ್ದೀನಿ. ಭಾಳ ಒಂದು ನಿತ್ರಾಣ ಸ್ಥಿತಿಯಲ್ಲಿದ್ದೀನಿ ನಾನೀಗ. ಎಲ್ಲಿ ಈಗ ನಾನು ಮಾತಾಡ್ತಾ ಬೀಳ್ತೀನೇನೋ ಅನ್ನೋ ಮೊಮೆಂಟಲ್ಲೂ ಕೂಡ ನಾನು ಮಾತಾಡ್ತಾಯಿದ್ದೀನಿ. ಎದ್ದೇಳೋಕ್ಕಾಗ್ತಾಯಿಲ್ಲ ನನಗೆ. 2 ದಿನಗಳಿಂದ ಎದ್ದೇಳೋಕ್ಕಾಗ್ತಾಯಿಲ್ಲ. ಇಂಥ ಸಂದರ್ಭದಲ್ಲಿ ಯಾವ ಅಣ್ಣತಮ್ಮರು ಬರಲ್ಲ, ಯಾವ ಅಕ್ಕಂಗಿಯರು ಬರಲ್ಲ, ಯಾವ ಸಹೋದರರು, ಸ್ನೇಹಿತರು, ಬಂಧು ಬಳಗ ಯಾರೂ ಬರಲ್ಲ. ಏಕಾಂಗಿಯಾಗಿ ದುಡಿಬೇಕು, ದುಡ್ಡು ಮಾಡಬೇಕು, ಸಂಬಂಧಗಳನ್ನು ಕೊಂಡ್ಕೋಬೇಕು. ಇದಕ್ಕೆ ಬಿಟ್ಟರೆ ಬೇರೆ ಯಾವುದೇ ದಾರಿ ಇಲ್ಲ. ನಾಯಿಗೆ ಬಿಸ್ಕತ್ ಹಾಕೋ ಥರ ದುಡ್ಡು ಬಿಸಾಕಿದ್ರೆ ಎಲ್ಲರೂ ಬರ್ತಾರೆ. ಅದು ಈಗಿನ ಕಾಲ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ನನ್ನಂಥ ಅನೇಕ ನಿರುದ್ಯೋಗ ಯುವಕರಿಗೆ ನಾನು ಮಾದರಿಯಾಗಿ ಏನಾದರೂ ಒಂದು ಸಾಧಿಸಬೇಕನ್ನೋದಿತ್ತು. ಬಟ್ ಅವಕಾಶ ನನಗಿಲ್ಲ. ಆ ದೇವರು ನನಗೆ ಅವಕಾಶ ಕೊಡ್ತಾಯಿಲ್ಲ. ನಿರುದ್ಯೋಗಿ ಯುವಕರೇ ಎಚ್ಚೆತ್ಕೊಳ್ಳಿ. ಬಿಡಬೇಡ್ರಿ. ಯಾರನ್ನ ಬೆನ್ನತ್ತಿ ಬಡೀರಿ. ಎಲ್ಲ ಲೀಡರ್ಗಳನ್ನು ಬೆನ್ನತ್ತಿ ಬಡೀರಿ. ಯಾರು ನಿಮ್ಮ ಜೀವದ ಜೊತೆ ಆಟ ಆಡ್ತಾಯಿದ್ದಾರೆ ಬೆನ್ನತ್ತಿ ಬಡೀರಿ ಅವ್ರನ್ನ. ಇನ್ಯಾರು ಸುಮ್ಮನೆ ಮನೇಲಿ ಕೂತ್ಕೋಬೇಡಿ. ಕ್ವಿಟ್ ಇಂಡಿಯಾ ಮೂಮೆಂಟ್ ಯಾವ ಥರ ಇತ್ತೋ, ಈ BJP ಮತ್ತು ಒಡೆದಾಳ್ತಕ್ಕಂಥ ನೀತಿಯಲ್ಲಿ BJP ಅಂತ ತೊಡಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ಸಹಿಸ್ಕೋಬೇಡಿ. ಲಕ್ಷಾಂತರ ಕೋಟಿ ಆಸ್ತಿ ಮಾಡಿದ್ದಾರೆ BJP ಅವರು. RSSನವರು ಲಕ್ಷಾಂತರ ಕೋಟಿ ಆಸ್ತಿ ಮಾಡಿದ್ದಾರೆ. ನಿಮ್ಮ ಕೈಗೆ ಚಿಪ್ಪಿಟ್ಟು ಹೋಗ್ತಾರೆ, ಹುಷಾರಾಗಿರಿ. ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಿಮ್ಮ ಕೈಗೆ ಚಿಪ್ಪಿಟ್ಟು ಹೋಗ್ತಾರೆ, ಹುಷಾರಾಗಿರಿ. ನಾನು ಹೇಳಿದ್ದು ಏನಾದರೂ ವೇದವಾಕ್ಯ ಸುಳ್ಳಾದರೆ ನನ್ನ ಹೆಸರಿಟ್ಟು ಕರಿಬೇಡಿ ನೀವು ಯಾವತ್ತು. ಮುಗಿದೋದ ಕತೆ. ಈಗ ಭಾರತ ನಮ್ಮ ಕೈಯಲ್ಲಿಲ್ಲ. ಈಗ ದೇಶ ನಮ್ಮ ಕೈಯಲ್ಲಿಲ್ಲ. ಒಡೆದು ಆಳುವ ಮನಸ್ಥಿತಿ ಉಳ್ಳವರ ಕೈಯಲ್ಲಿದೆ. ಛಿದ್ರವಾಗುವಂಥ ದೇಶದ ಪರಿಸ್ಥಿತಿ ಉಂಟಾಗ್ತಾ ಇದೆ. ಎಚ್ಚೆತ್ಕೊಳ್ಳಿ. ಯುವ ಜನತೆ ಎಚ್ಚೆತ್ಕೊಳ್ಳಿ. ಮನೆಯಿಂದ ಹೊರಗೆ ಬನ್ನಿರಿ. ಈ BJP RSS ಅನ್ನೋ ಪೆಡಂಬೂತನ ಓಡಿಸಿ. ಅಷ್ಟೇ ಅಲ್ಲ, ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಕ್ಕಂಥ ಯಾವುದೇ ನಾಯಕರಾಗಿರಲಿ, ಯಾವುದೇ ಪಕ್ಷದಲ್ಲಿರಲಿ, ಅವ್ರನ್ನ ಬಡ್ದು ಬೆನ್ನತ್ತಿ ಬಡ್ದು ಅವ್ರನ್ನ ಹೊರಗಾಕಿ. ಇಲ್ಲಾಂದರೆ ನಿಮಗೆ ಕಾಲ ಇಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಿ.
ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಳ್ಳಿ. ಬಹಳ ದಿನ ದೂರ ಇಲ್ಲ, ನಶಿಸಿ ಹೋಗೋ ದಿನ ದೂರ ಇಲ್ಲ. ಪ್ರಕೃತಿ ನಾಶ ಆಗ್ತಾ ಇದೆ, ಸರ್ವ ವಿಧದಲ್ಲೂ ಎಲ್ಲ ರೀತಿಯಲ್ಲೂ ನಾಶ ಆಗ್ತಾ ಇದೆ. ನೀವು ಈಗ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದೆ ನೀವು ಒಂದು ಕಪ್ ಟೀ ಕುಡಿತೀನಿ ಅಂತಂದ್ರೂ ನೆಮ್ಮದಿ ಇರಲ್ಲ. ಜಾಗರೂಕರಾಗಿರಿ, ಹುಷಾರಾಗಿರಿ. ನಾವೆಷ್ಟು ದಿನ ಬದುಕಿರ್ತೀವಿ ನಮಗೆ ಗೊತ್ತಿಲ್ಲ. ಬಟ್ ನಾನು ಇದನ್ನು ನನ್ನ ಅಂತರಾಳದಿಂದ ಹೇಳ್ತಾ ಇದ್ದೀನಿ. ಒಂದು ಕೊನೆ ಕ್ಷಣದ ಮಾತುಗಳಂತನಾದರೂ ಅಂದ್ಕೊಳ್ಳಿ. ಇದು ನನ್ನ ಕೊನೆ ಅಂತರಾಳದ ಮಾತುಗಳನ್ನಾದರೂ ಅಂದ್ಕೊಳ್ಳಿ. ಇವತ್ತು ಬಿಚ್ಚಿಡ್ತಾ ಇದ್ದೀನಿ ನಿಮ್ಮ ಮುಂದೆ, ಎಲ್ಲ ರೀತಿಯ ಮಾತುಗಳನ್ನು ಬಿಚ್ಚಿಡ್ತಾ ಇದ್ದೀನಿ. ಇದೇ JDS ಪಕ್ಷಕ್ಕೋಸ್ಕರ ನಾನು ಹಗಲಿರುಳು 16 ವರ್ಷಗಳಿಂದ ದುಡಿದೆ. ಇದೇ JDSನ ಪಕ್ಷದ ಎಲ್ಲ ಕೆಲವೊಂದು ನಾಯಕರು, ಏನು ಧೀಮಂತ ನಾಯಕರುಗಳಿದ್ದಾರೆ, ನನ್ನನ್ನು ಮುಂದೆ ಬರೋಕ್ಕೂ ಬಿಡಲಿಲ್ಲ, ತುಳಿದ್ಬಿಟ್ರು. ಇವನು ಸಾಯಬೇಕು ಅಂತೇಳಿ ಎಷ್ಟೋ ಜನ ನನ್ನ ಜಿಲ್ಲೆಯ ನಾಯಕರೇ ಎಷ್ಟೋ ಜನ ಇದು ಮಾಡಿದ್ರು. ಯಾವ ರೀತಿಯಾಗಿ ನಾನು ಏನು ಹೇಳ್ಬೇಕೋ ಗೊತ್ತಿಲ್ಲ. ಯಾವುದೇ ಪಕ್ಷದಲ್ಲಿ ನೀವು ಯಾವುದೇ ರೀತಿ ಕೆಲಸ ಮಾಡಿರಿ, ಜಾಗರೂಕತೆಯಿಂದ ಕೆಲಸ ಮಾಡಿರಿ. ಆದರೆ ಒಂದು ಮಾತು ಮಾತ್ರ, ನಿಮ್ಮ ನೇರ ದೃಷ್ಟಿ ದುಡ್ಡಿನ ಕಡೆ ಇರಬೇಕು. ಮಾನವೀಯತೆ ಕಡೆ ಅಲ್ಲ, ಮನುಷ್ಯತ್ವದ ಕಡೆ ಅಲ್ಲ, ಯಾವ ಸಂಬಂಧದ ಕಡೆ ಅಲ್ಲ. ನಿಮ್ಮ ದುಡಿಮೆ ದುಡ್ಡಿನ ಕಡೆ ಇರಬೇಕು. ದುಡ್ಡಿಲ್ಲ ಅಂದರೆ ಇವತ್ತು ಜಗತ್ತಿನಲ್ಲಿ ಯಾವ ಸಂಬಂಧಕ್ಕೂ ಬೆಲೆ ಇಲ್ಲ, ಯಾವ ನೀತಿ ನಿಯಮಕ್ಕೂ ಬೆಲೆ ಇಲ್ಲ, ಯಾವ ಒಬ್ಬ ವ್ಯಕ್ತಿಗೂ ಬೆಲೆ ಇಲ್ಲ. ಅರ್ಥ ಮಾಡ್ಕೊಂಡು ಮುಂದುವರಿ ಅಂತ ಹೇಳ್ತಾ, ಭಾರತ ಉಳಿಬೇಕಾದ್ರೆ ಏನು ಒಡೆದಾಳುವ ನೀತಿಯನ್ನು ಅನುಸರಿಸ್ತಕ್ಕಂಥ ಬ್ರಿಟಿಷ್ ದ್ವಂದ್ವ ನಿಲುವನ್ನು ದೇಶದಲ್ಲಿ ತಳಿತಕ್ಕಂತಹ ಈ ಒಂದು RSS ಮತ್ತು BJPಯ ಇಬ್ಬಗೆಯ ನೀತಿಯನ್ನು ತೊಳೆದು ಹಾಕಲಿಲ್ಲ ಅಂದರೆ ಈ ದೇಶಕ್ಕೆ ಒಂದು ಮಾರಕವಾಗಿ ತುತ್ತಾಗ್ಬೋದು ಅಂತಕ್ಕಂಥದ್ದನ್ನು ಈ ಶುಭ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಭಾಳ ಒಂದು ಸ್ಪಷ್ಟವಾಗಿ ನಾನು ಉಚ್ಚಾರಣೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿರುದ್ಯೋಗ, ಬಡತನ, ಹಸಿವು ಇನ್ನು ಕೆಲವೇ ದಿನಗಳಲ್ಲಿ ಈ ದೇಶದಲ್ಲಿ ಬಹಳ ದೊಡ್ಡ ನಿರೀಕ್ಷಿತ ಮಟ್ಟದಲ್ಲಿ ತಾಂಡವಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಿ ನನ್ನೊಂದೆರಡು ಮಾತುಗಳಿಗೆ ವಿರಾಮ ಕೋರುತ್ತೇನೆ. ಇದು ನನ್ನ ಅಂತರಾಳದ ಕೊನೆ ಮಾತುಗಳನ್ನು ಆಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ಪೂರ್ತಿ ಕಳ್ಕೊಂಡಿದ್ದೀನಿ ನಾನೀಗ. ಸೊ ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಎಚ್ಚೆತ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನೊಂದೆರಡು ಮಾತುಗಳಿಗೆ ವಿರಾಮ ಕೋರುತ್ತೇನೆ.